ನನಗೆ HR ಬಂದಿದೆ. ನನಗೆ ಮಾರ್ಕೆಟಿಂಗ್ ಬಂದಿದೆ. ನನಗೆ ಫೈನಾನ್ಸ್ ಬಂದಿದೆ. ಬಾಯಿ ಮುಚ್ಕೊಂಡು ಕೂತ್ಕೋ. ಇಲ್ಲ ಅಂದ್ರೆ ಓದ್ ಹೊರಗಡೆ ಆಗ್ತಾರಷ್ಟೆ. ಅಲ್ಲ ಡಂಗಾಣಿ, ಇಷ್ಟೊತ್ತವರೆಗೂ ಅಬಲೆ ನಾರಿ ಥರ ಇದ್ದೆ, ಈಗ ಸಿನ್ಸಿಯರ್ ಮಾರಿ ಥರ ಆಡ್ತಿದ್ಯಾ. ಅದಕ್ಕೆ ನಿನ್ನ ಡಂಗಾಣಿ ಅಂತ ಕರೆಯೋದು. ಇಷ್ಟು ಮಾತಾಡ್ತೀಯ, ಸುಮ್ಮನೆ ಕೂತ್ಕೋ. ನೆಚ್ಚಿಗೆ ನೋಡಿದ್ರೆ ಸರಿಯಾಗಿ ಬಯಸ್ಕೋತೀಯ ಅಷ್ಟೆ. ಬಯಸ್ಕೊಳ್ಳೋದು ನೀನಾ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ, ನಾಳೆ ನಾಡಿದ್ದು ಸೆಮಿನಾರ್ ಇರುತ್ತೆ. ನಿಮಗೆ ಬಂದಿರೋ ಸಬ್ಜೆಕ್ಟ್ ಬಗ್ಗೆ ನೀವು ಡಿಬೇಟ್ ಮಾಡಬೇಕಾಗತ್ತೆ. ಏನಾಯ್ತು ಲಕ್ಷ್ಮಿ? ಸಾರಿ ಸರ್, ಅದು ಕಾಲಲ್ಲಿ ಕ್ರಾಂಪ್ಸ್ ಆಯ್ತು, ಅದಕ್ಕೆ. ನೋಡಿ, ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ವಾ? ನಿಮಗೆ ಬಂದಿರೋ ಸಬ್ಜೆಕ್ಟ್ ಬಗ್ಗೆ ರೆಡಿ ಇರಿ. ಸೆಮಿನಾರ್ ದಿನ ನೀವು ಅದನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಟೆಂಡೆನ್ಸ್ ಇಸ್ ಕಂಪಲ್ಸರಿ. ಮತ್ತೆ ನನಗೆ ಕಳ್ಸಿಕೊಳ್ಳಿ ಕೊಡ್ತೀಯ? ಸರ್, ಲಕ್ಷ್ಮಿ ಆದಿಗೆ ತೊಂದರೆ ಕೊಡ್ತಿದ್ದಾಳೆ. ಸರ್ ಹಾಗೇನಿಲ್ಲ ಸರ್, ಅದು ಲಕ್ಷ್ಮಿಗೆ ಕಾಲಲ್ಲಿ ಕ್ರ್ಯಾಂಪ್ಸ್ ಆಗಿತ್ತಲ್ವಾ, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಶಮಿತಾ, ಯಾಕೆ ತಪ್ಪು ತಿಳ್ಕೊತಾ ಇದೆಯಾ? ನೀನು ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸರ್ ಏನು ಹೇಳ್ತಿದ್ದಾರೋ ಅದ್ರ ಬಗ್ಗೆ ಗಮನ ಕೊಡು. ಸರಿ, ಅದೇನೋ ನೀವು ನೋಡ್ಕೊಳ್ಳಿ. ಸೆಮಿನಾರ್ಗೆ ನಾವೆಲ್ಲ ಸ್ಯಾರಿ ಉಟ್ಕೊಂಡು ಬರೋಣ ಕಣ್ರೆ? ಹ್ಞೂ ಲಕ್ಕಿ, ಸೂಪರ್ ಆಗಿರುತ್ತೆ. ನಾವು ಸ್ಯಾರಿನೇ ಉಟ್ಕೊಂಬರೋಣ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಯಿಂದ ಬಂದಿರೋಳಿಗೆ ಇನ್ನೆಂತ ಯೋಚನೆ ಬರುತ್ತೆ? ಮಾರುದ್ದ ಸೀರೆ ಉಟ್ಕೊಂಡು ತಲೆ ತುಂಬಾ ಆಯಿಲ್ ಮೆತ್ಕೊಂಡು ಬನ್ನಿ, ಇನ್ನು ಸೂಪರ್ ಆಗಿ ಕಾಣಿಸ್ತೀರಾ. ಬನ್ರೆ, ಲೈಬ್ರರಿಗೆ ಹೋಗಿ ಸೆಮಿನಾರಿಗೆ ಬೇಕಾಗಿರೋ ಬುಕ್ಸ್ ಎಲ್ಲ ತಗೊಂಬರೋಣ. ಅದೇ ಬಾ, ನಾವು ಲೈಬ್ರರಿಗೆ ಹೋಗಿ ಬುಕ್ಸ್ ತಗೊಂಬರೋಣ. ಶಮಿ, ಆ್ಯಪ್ಗಳೆಲ್ಲ ಇರಬೇಕಾದ್ರೆ ನಾವು ಲೈಬ್ರರಿಗೆ ಬೇರೆ ಹೋಗ್ಬೇಕಾ? ನಾವು ಡಿಜಿಟಲ್ ಲೈಬ್ರರಿ ಯೂಸ್ ಮಾಡೋದನ್ನ ಕಲಿಬೇಕು. ಇವ್ರಿಗೆ ಅದೆಲ್ಲ ಗೊತ್ತಾಗಲ್ಲ, ಇವರೆಲ್ಲ ಇನ್ನೂ ಅಪ್ಡೇಟೇ ಆಗಿಲ್ಲ. ಕರೆಕ್ಟಾಗಿ ಹೇಳ್ದೆ ಅದೇ. ಮೊದಲೆಲ್ಲ ನಾವು ಹೀಗೆ ಮಾಡ್ತಿದ್ವಿ ಅಲ್ವಾ? ಈ ಎಳ್ಳೆಣ್ಣೆ ಮುಖಗಳನ್ನ ನೋಡಿ ನನ್ನ ಮೈಂಡು ಕೆಲಸನೇ ಮಾಡ್ತಾ ಇಲ್ಲ. ವಿ ಶುಡ್ ಮೇಂಟೈನ್ ಡಿಸ್ಟೆನ್ಸ್ ಫ್ರಮ್ ದಮ್. ಪುಸ್ತಕ ಓದ್ತೀವೋ ಅಥವಾ ಗ್ಯಾಜೆಟ್ಸ್ನ ಬಳಸ್ತೀವೋ ಅನ್ನೋದು ಮುಖ್ಯ ಅಲ್ಲ. ಒಂದು ವಿಷಯದ ಬಗ್ಗೆ ತಿಳ್ಕೊಂಡು ಅದು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀವಿ ಅನ್ನೋದು ಮುಖ್ಯ. ಆಯ್ತು, ಹೋಗಿಲ್ಲ ಡಂಗಾಣಿ, ನನ್ನ ಹತ್ರನೇ ಪುಂಗಿ ಓದಕ್ಕೆ ಬರಬೇಡ.